Good morning, children. My name is Ramamani. I am from Dodalhamra High School. Today, let us discuss about 9th standard second language English. The poem, second poem. The poem name is The Gratefulness. This poem is written by Joseph T. Rinaldi. Before going to this poem, they have given here a small activity. Firstly, let's go through this activity. Sunita was badly injured in an accident. Her leg was fractured. She was operated upon and the broken bone was joined using a steel rod. She was advised rest for a month. She could not move. She was angry that God had been very unfair to her. Her friend Anjali comforted her, saying that she should look at those who were physically challenged since birth and be grateful to the Creator. See, children, they have given here a small activity about Sunita. Sunita was badly injured in an accident. ಸುನೀತಾಗೆ ಒಂದ್ಸಲ ಏನಾಗುತ್ತೆ, ಅವಳಿಗೆ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು ತುಂಬಾ ಕೆಟ್ಟದಾಗಿ ಅವಳಿಗೆ ಗಾಯ ಆಗುತ್ತೆ. ಇಂಜುರಿ ಅಂತಂದ್ರೆ ಗಾಯಗೊಂಡಾಗ ತುಂಬಾ ಕೆಟ್ಟದಾಗಿ ಗಾಯಗೊಳ್ತಾಳೆ. ಆಗ ಹರ್ ಲೆಗ್ ವಾಸ್ ಫ್ರಾಕ್ಚರ್ಡ್, ಅವಳ ಕಾಲ್ಗಳೇನಾಗುತ್ತೆ, ಫ್ರಾಕ್ಚರ್ ಆಗುತ್ತೆ. ಶಿ ವಾಸ್ ಆಪರೇಟೆಡ್ ಅಪಾನ್, ಆಮೇಲೆ ಅವಳ ಕಾಲ್ಗಳನ್ನ ಆಪರೇಷನ್ ಮಾಡಿ ಸ್ವಲ್ಪ ಸರಿ ಮಾಡ್ತಾರೆ. ಅಂಡ್ ದ ಬ್ರೋಕನ್ ಬೋನ್, ಅದು ಸಹ ಆ ಒಂದು ಕಾಲ್ನಲ್ಲಿ ಏನಾಗಿರುತ್ತೆ, ಮೂಳೆ ಅಂತಕ್ಕಂಥದ್ದು ಮುರಿದಿರುತ್ತೆ. ವಾಸ್ ಜಾಯಿಂಡ್ ಯೂಸಿಂಗ್ ಎ ಸ್ಟೀಲ್ ರಾಡ್, ಆ ಮೂಳೆಯನ್ನು ಜಾಯಿನ್ ಮಾಡ್ಲಿಕ್ಕೆ ಒಂದು ಸ್ಟೀಲ್ ರಾಡ್ ಅನ್ನ ಹಾಕಿ ಅವಳ ಒಂದು ಮುರಿದಿರ್ತಕ್ಕಂತಹ ಒಂದು ಮೂಳೆಯನ್ನ ಜಾಯಿನ್ ಮಾಡುವಂತ ಪ್ರಯತ್ನ ಮಾಡಿರ್ತಾರೆ. ಶಿ ವಾಸ್ ಅಡ್ವೈಸ್ಡ್ ರೆಸ್ಟ್ ಫಾರ್ ಎ ಮಂತ್. ಸೊ ಹಾಗಾಗಿ ಡಾಕ್ಟರ್ಸ್ ಎಲ್ಲ ಏನು ಹೇಳ್ತಾರೆ, ಅವಳಿಗೆ ಅಡ್ವೈಸ್ ಅನ್ನ ಮಾಡ್ತಾರೆ, 1 month ರೆಸ್ಟ್ ನ ತಗೋ ಅಂತ ಅಂದ್ಬಿಟ್ಟು ಹೇಳಿದಂತ ಸಂದರ್ಭದಲ್ಲಿ ಅವಳು ರೆಸ್ಟ್ ನ ತಗೊಳ್ತಾ ಇರ್ತಾಳೆ. ಇಂಥ ಸಂದರ್ಭದಲ್ಲಿ ನೋಡಿ, ಆಕ್ಸಿಡೆಂಟ್ ಆಗಿರೋ ಕಾರಣದಿಂದಾಗಿ, ಸ್ಟೀಲ್ ರಾಡ್ ಅನ್ನು ಹಾಕಿರ್ತಕ್ಕಂತಹ ಕಾರಣದಿಂದಾಗಿ ಅವಳು ನಡಿಲಿಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಶಿ ಕುಡ್ ನಾಟ್ ಮೂವ್, ನೋಡಿ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡ್ಲಿಕ್ಕೂ ಸಹ ಸಾಧ್ಯ ಆಗ್ತಾ ಇಲ್ಲ. ಶಿ ವಾಸ್ ಆಂಗ್ರಿ ದಟ್ ಗಾಡ್ ಹ್ಯಾಡ್ ಬೀನ್ ವೆರಿ ಅನ್ಫೇರ್ ಟು ಹರ್. ಸೊ ಹಾಗಾಗಿ ಅವಳ ಪರಿಸ್ಥಿತಿಯ ಬಗ್ಗೆ ಅವಳಿಗೆ ತುಂಬಾನೇ ಬೇಜಾರಾಗೋದ್ರಿಂದ ಶಿ ವಾಸ್ ಆಂಗ್ರಿ, ತುಂಬಾನೇ ಕೋಪಗೊಳ್ತಾಳೆ. ಯಾಕೆ ಕೋಪಗೊಂಡಿದ್ದಾಳೆ, ಯಾರ ಮೇಲೆ ಕೋಪಗೊಂಡಿದ್ದಾಳೆ ಅಂತಂದ್ರೆ, ಶಿ ವಾಸ್ ಆಂಗ್ರಿ ಅಬೌಟ್ ಗಾಡ್, ದೇವರ ಬಗ್ಗೆ ಕೋಪಗೊಳ್ತಾಳೆ. ಹ್ಯಾಡ್ ಬೀನ್ ವೆರಿ ಅನ್ಫೇರ್, ದೇವರು ಎಷ್ಟೊಂದು ಅನ್ಯಾಯವನ್ನ ಮಾಡಿದಾನೆ ನನಗೆ ಅಂತ ಹೇಳಿ ಅನ್ಕೊಳ್ತಾಳೆ. ಆಕ್ಸಿಡೆಂಟ್ ಆಯ್ತಲ್ಲ ಅಂತ ಹೇಳಿ ಫೀಲ್ ಆಗ್ತಾಳೆ. ಹರ್ ಫ್ರೆಂಡ್ ಅಂಜಲಿ, ಇದೇ ಸಂದರ್ಭದಲ್ಲಿ ಅವಳ ಫ್ರೆಂಡ್ ಆಗಿರ್ತಕ್ಕಂಥ ಅಂಜಲಿ ಕಂಫರ್ಟೆಡ್ ಹರ್, ಸೇಯಿಂಗ್ ದಟ್ ಶಿ ಶುಡ್ ಲುಕ್ ಅಟ್ ದೋಸ್ ಹೂ ಆರ್ ಫಿಸಿಕಲಿ ಚಾಲೆಂಜ್ಡ್ ಸಿನ್ಸ್ ಬರ್ತ್. ಆಗ ಅವಳ ಬೆಸ್ಟ್ ಫ್ರೆಂಡ್ ಆಗಿರ್ತಕ್ಕಂಥ ಅಂಜಲಿ ಅವಳಿಗೆ ಗೈಡೆನ್ಸ್ ಮಾಡ್ತಾಳೆ. ಅಟ್ಲೀಸ್ಟ್ ನೀನು ನೋಡಿ, ಫಿಸಿಕಲಿ ಚಾಲೆಂಜ್ಡ್ ಆಗಿರ್ತಕ್ಕಂಥ ಪರ್ಸನ್ಸ್ ಅಂದ್ರೆ ಹುಟ್ಟಿನಿಂದಲೇ ಬೈ ಬರ್ತ್ ಇಂದಲೇ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ ಇರ್ತಾರೆ. ಕೆಲವರು ಅಂದ್ರೆ ದೈಹಿಕ ನ್ಯೂನ್ಯತೆಗಳಿಂದ ಬಳಲ್ತಾ ಇರ್ತಕ್ಕಂಥ ಕೆಲವರು ಇರ್ತಾರೆ. ಅವರನ್ನ ನೋಡಿ ನೀನು ಅಟ್ಲೀಸ್ಟ್ ಧೈರ್ಯ ತಗೋ, ಅಟ್ಲೀಸ್ಟ್ ನೀನು ನಡಿಲಿಕ್ಕಾದ್ರೂ ಸಾಧ್ಯ ಆಗ್ತಿದೆ. ಅವರು ಹುಟ್ಟಿನಿಂದಲೇ ಆತರ ಇದ್ದಾಗ ನಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅವಳು ಅಂಜಲಿ ಅವಳ ಫ್ರೆಂಡ್ ಆಗಿರ್ತಕ್ಕಂಥ ಅಂಜಲಿ ಇವಳಿಗೆ ಸುನೀತಾಗೆ ಗೈಡೆನ್ಸ್ ಅನ್ನ ಮಾಡ್ತಾಳೆ. ಅಂಡ್ ಜೊತೆಗೆ ಹೇಳ್ತಾಳೆ, ಅಂಡ್ ಬಿ ಗ್ರೇಟ್ಫುಲ್ ಟು ದ ಕ್ರಿಯೇಟರ್. ಜೊತೆಗೆ ಹೇಳ್ತಾಳೆ ಏನಂತ, ಬಿ ಗ್ರೇಟ್ಫುಲ್ ಟು ದ ಕ್ರಿಯೇಟರ್. ಗ್ರೇಟ್ಫುಲ್ ಅನ್ನುವಂತಹ ಪದ ಬಂದಾಗ ವಿ ಕ್ಯಾನ್ ಸಿ ದ ಟೂ ಗ್ರೇಟ್ಫುಲ್ ವರ್ಡ್ಸ್. ಓಕೆ, ಒಂದು ಗ್ರೇಟ್ಫುಲ್ಗೆ ಏನ್ ಸ್ಪೆಲ್ಲಿಂಗು, GREATFUL, ಗ್ರೇಟ್ಫುಲ್ ಅಂತ ಹೇಳಿ. ಅಂದ್ರೆ ಅತಿ ಹೆಚ್ಚಿನ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವಿಲ್ಲಿ ಗ್ರೇಟ್ಫುಲ್ ಪರ್ಸನ್ಸ್ ಅಂತ ನಾವಿಲ್ಲಿ ಆ ಪದವನ್ನ ಬಳಸಬಹುದು. ಇನ್ನೊಂದು ಗ್ರೇಟ್ಫುಲ್ ಇದೆ, GRATEFUL ಅಂತ ಹೇಳಿ, ಗ್ರೇಟ್ಫುಲ್ ಅಂತ ಹೇಳಿ. ಈ ಗ್ರೇಟ್ಫುಲ್ ಅಂದ್ರೆ ಏನು, ಕೃತಜ್ಞತೆಯನ್ನ ಹೊಂದಿರಬೇಕು. ನಾವು ಜೀವನದ ಅನೇಕ ಹಂತಗಳಲ್ಲಿ, ಅನೇಕ ಸಂದರ್ಭಗಳಲ್ಲಿ ನಾವು ಜನರಿಂದ ಸಹಾಯವನ್ನ ಪಡ್ಕೊಂಡಿರ್ತೀವಿ. ಸಹಾಯವನ್ನ ಪಡ್ಕೊಂಡಾಗ ಅದನ್ನ ನಾವು ಜೀವನ ಫುಲ್ ನಾವು ಬದುಕಿರ್ತಕ್ಕಂಥ ಸಮಯಾವಕಾಶದಲ್ಲಿ ಆ ಒಂದು ಅವಧಿಯಲ್ಲಿ ಎಲ್ಲ ಸಹ ನಾವು ಅವರ ಬಗ್ಗೆ ನಾವು ಕೃತಜ್ಞತೆಯನ್ನ ಹೊಂದಿರಬೇಕಾಗತ್ತೆ. ಆ ಒಂದು ಕೃತಜ್ಞತಾ ಭಾವನೆಯನ್ನ ಹೊಂದಿದ್ದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆಯನ್ನ ಪಡ್ಕೊಳ್ಳುತ್ತೆ. ಸೊ ಇಲ್ಲಿ ಮಕ್ಕಳೇ, ನಿಮ್ಗೆ ಇಲ್ಲಿ ಜೋಸೆಫ್ ಟಿ ರಿನಾಲ್ಡಿದವರು ಬರೆದಿರ್ತಕ್ಕಂತಹ ಪದ್ಯದಲ್ಲಿಯೂ ಸಹ ನಿಮ್ಗೆ ಈ ಒಂದು ವಿಚಾರದವರೆಗೆ ನಿಮ್ಗೆ ಹೆಚ್ಚಿನ ಒಂದು ಗಮನವನ್ನ ಹರಿಸಿದ್ದಾರೆ. ಸೊ ಪದ್ಯದ ಹೆಸರೇ ಹೇಳುತ್ತೆ, ದ ಟೈಟಲ್ ಇಟ್ ಸೆಲ್ಫ್ ಸಜೆಸ್ಟ್ ದಟ್ ವಿ ಶುಡ್ ಕೀಪ್ in our mind and we should follow always gratefulness towards the other people ಅಂತ ಹೇಳಿ ನಾವಿಲ್ಲಿ ತಿಳ್ಕೊಳ್ತೀವಿ ಮಕ್ಕಳೇ. ಓಕೆ, ಇಲ್ಲಿ ಈಗ ಇಂಟ್ರೊಡಕ್ಷನ್ಗೆ ಬಂದಾಗ, ಪದ್ಯದ ಇಂಟ್ರೊಡಕ್ಷನ್ಗೆ ಬಂದಾಗ, ಸಿ, every human being is blessed with such organs as eyes, ears, lips and hands.
ನೋಡಿ ಇಲ್ಲಿ ಹೇಳ್ತಾರೆ ಎವ್ರಿ ಹ್ಯೂಮನ್ ಬೀಯಿಂಗ್ಸ್, ಪ್ರತಿಯೊಬ್ಬ ಮನುಷ್ಯನು ಸಹ ತುಂಬಾನೇ ನಾವು ಬ್ಲೆಸ್ಡ್ ಅಂದ್ರೆ ತುಂಬಾನೇ ನಾವು ದೇವರಿಂದ ಆಶೀರ್ವಾದವನ್ನ ಪಡ್ಕೊಂಡಿದ್ದೀವಿ. ಹೇಗೆ? ವಿತ್ ಸಚ್ ಆರ್ಗನ್ಸ್. ನಮ್ಗೆ ನೋಡಿ ಕಣ್ಣು ಮತ್ತೆ ಕಿವಿ, ಕಣ್ಣಿದೆ, ಕಿವಿ ಇದೆ, ತುಟಿಗಳಿದೆ, ಮತ್ತೆ ಕೈಗಳಿದೆ. ಇದೆಲ್ಲ ಸಹ ಏನಾಗಿದೆ, ಇಂಥ ಎಲ್ಲ ಅಂಗಾಂಗಗಳನ್ನ ಪಡ್ಕೊಂಡು ನಾವು ನೋಡ್ಲಿಕ್ಕೆ ಮತ್ತೆ ಕೇಳಿಸ್ಕೊಳ್ಳಿಕ್ಕೆ, ಮಾತಾಡ್ಲಿಕ್ಕೆ ಎಲ್ಲಕ್ಕೂ ಸಹ ನಮ್ಗೆ ಅವಕಾಶ ಆಗಿದೆ. ಈ ಎಲ್ಲ ಒಂದು ವಿಚಾರಗಳು ಸಹ ನಾವು ಹೆಲ್ದಿಯಾಗಿ ನಾವು ಹುಟ್ಟಿರ್ತಕ್ಕಂಥ ಒಂದು ಕಾರಣದಿಂದ, ಆರೋಗ್ಯವಾಗಿ ನಾವು ಹುಟ್ಟಿದೀವಿ ಅನ್ನೋ ಕಾರಣದಕ್ಕೆ ನಾವು ನಮ್ಮ ಪೇರೆಂಟ್ಸ್ ಗಳಿಗೆ ನಾವು ಯಾವಾಗಲೂ ಸಹ ಏನಾಗಿರ್ಬೇಕು, ಕೃತಜ್ಞತಾ ಭಾವನೆಯನ್ನು ಹೊಂದಿರಬೇಕು. ಕೃತಜ್ಞತೆಯನ್ನ ಯಾವಾಗಲೂ ಸಹ ಅವರಿಗಾಗಿ ತೋರಿಸ್ಬೇಕಾಗತ್ತೆ. ನೋಡಿ, ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಆಲ್ಸೋ ಎ ಹಾರ್ಟ್. ನೋಡಿ ಮಕ್ಕಳೇ, ಈ ಎಲ್ಲ ಅಂಗಾಂಗಗಳ ಜೊತೆಗೆ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರು, ಹ್ಯಾವ್ ಆಲ್ಸೋ ಎ ಹಾರ್ಟ್, ಅವರಿಗೆ ಹೃದಯ ಸಹ ಇದೆ. ಟು ಲವ್, ಏನಕ್ಕೆ ಬೇಕು ಹೃದಯ ಮಕ್ಕಳೇ? ಹಾಗಾದ್ರೆ ಆ ಹೃದಯ ಏನಕ್ಕೆ ಬೇಕು? ನಾವು ಮತ್ತೊಬ್ಬರನ್ನ ಪ್ರೀತಿಸ್ಲಿಕ್ಕೆ ನಮ್ಮೊಂದು ಹೃದಯ ಬೇಕಾಗತ್ತೆ. ಸೊ ಆ ಒಂದು ಹೃದಯದಲ್ಲಿ ನಾವು ಯಾವುದೇ ರೀತಿಯ ಕೆಟ್ಟ ಭಾವನೆಯನ್ನ ಹೊಂದಿರದೆ ಪ್ರೀತಿಯನ್ನ ಬೇರೆಯವರಿಗಾಗಿ ತೋರಿಸ್ಬೇಕಾಗತ್ತೆ. ಅಂಡ್ ಎ ಮೈಂಡ್, ಮತ್ತೆ ಒಂದು ಉತ್ತಮವಾದ ಮನಸ್ಸನ್ನ ನಾವು ಯಾವಾಗಲೂ ಸಹ ಹೊಂದಿರಬೇಕು. ದಟ್ ಗಿವ್ಸ್ ದೆಮ್ ದ ಎಬಿಲಿಟಿ ಟು ಹೆಲ್ಪ್ ಅದರ್ಸ್. ಎಂಥ ಮನಸ್ಸಿರ್ಬೇಕು ನಮ್ಗೆ? ಎಬಿಲಿಟಿ ಟು ಹೆಲ್ಪ್ ಅದರ್ಸ್, ಬೇರೆಯವರಿಗೆ. ಎಬಿಲಿಟಿ ಅಂದ್ರೆ ಸಾಮರ್ಥ್ಯ. ಎಬಿಲಿಟಿ ಅಂದ್ರೇನು? ಸಾಮರ್ಥ್ಯ. ಆ ಸಾಮರ್ಥ್ಯ ಎಂತಹ ಸಾಮರ್ಥ್ಯ ನಮ್ಮಲ್ಲಿರ್ಬೇಕು ಅಂತಂದಾಗ ಬೇರೆಯವರಿಗೆ ನಾವು ಸಹಾಯ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರ್ಬೇಕು. ಸಾಧ್ಯ ಆದ್ರೆ ನಾವು ಸಹಾಯ ಮಾಡೋಣ ಬೇರೆಯವ್ರಿಗೆ. ಆಗ್ಲಿಲ್ಲ ಅನ್ನೋಂಥ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆ ಮೋಸವನ್ನಾಗ್ಲಿ ಅಥವಾ ಕೆಟ್ಟದ್ದನ್ನಾಗ್ಲಿ ಬಯಸದೇ ಇರುವ ರೀತಿಯಲ್ಲಿ ನಮ್ಮ ಮನಸ್ಸನ್ನ ನಾವು ಯಾವಾಗಲೂ ಹೊಂದಿರ್ಬೇಕಾಗತ್ತೆ. ಈ ಎಲ್ಲ ವಿಚಾರಗಳ ಬಗ್ಗೆ ಈ ಒಂದು ಪದ್ಯದಲ್ಲಿ ನಾವು ಇವತ್ತಿನ ಪಾಠದಲ್ಲಿ ನಾವು ತಿಳ್ಕೊಳ್ತೀವಿ ಮಕ್ಕಳೇ. ದ ಪೋಯೆಟ್ ಸೇಸ್ ದಟ್ ಒನ್ ಹ್ಯಾಸ್ ಟು ಬಿ ಗ್ರೇಟ್ಫುಲ್ ಟು ದ ಕ್ರಿಯೇಟರ್. ನೋಡಿ, ಇಲ್ಲಿ ಜೋಸೆಫ್ ಟಿ ರೆನಾಲ್ಡಿ ಕವಿರವರು ಹೇಳ್ತಾರೆ ಏನಂತ ಅಂತಂದ್ರೆ, ದ ಪೋಯೆಟ್ ಸೇಸ್ ದಟ್ ಒನ್ ಹ್ಯಾಸ್ ಟು ಬಿ ಗ್ರೇಟ್ಫುಲ್. ನಾವು ಯಾವಾಗ್ಲೂ ಸಹ ಸದಾ ಕೃತಜ್ಞರಾಗಿರ್ಬೇಕು ಟು ದ ಕ್ರಿಯೇಟರ್. ಯಾರಿಗೆ? ಸೃಷ್ಟಿಕರ್ತನಿಗೆ. ಫಾರ್ ಗ್ರಾಂಟಿಂಗ್ ಆಲ್ ಸಚ್ ಪೊಸಿಷನ್ಸ್, ಈ ಎಲ್ಲ ಸ್ಥಾನಮಾನಗಳನ್ನ ನಮ್ಗೆ ಏನ್ ಕೊಟ್ಟಿದ್ದಾನೆ, ಆ ಒಂದು ಕಾರಣಕ್ಕಾಗಿ ನಾವು ಸೃಷ್ಟಿಕರ್ತನಿಗೆ ಯಾವಾಗಲೂ ಸಹ ನಾವು ಕೃತಜ್ಞತೆಯನ್ನ ಹೊಂದಿರಬೇಕು. ಹಿ ಸಜೆಸ್ಟ್ಸ್ ದಟ್ ಎ ಗುಡ್ ಅಂಡ್ ಪಾಸಿಟಿವ್ ಯೂಸ್ ಆಫ್ ದ ಆರ್ಗನ್ಸ್. ಅಂದ್ರೆ ಜೊತೆಗೆ ಅವರು ಸಲಹೆಯನ್ನ ಕೊಡ್ತಾರೆ ನಮ್ಗೆ. ಏನಂತ ಅಂತಂದ್ರೆ, ಯಾರು? ಜೋಸೆಫ್ ಟಿ ರೆನಾಲ್ಡಿರವರು ಒಂದು ಸಲಹೆಯನ್ನ ಸಹ ಕೊಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ದಟ್ ಎ ಗುಡ್ ಅಂಡ್ ಪಾಸಿಟಿವ್ ಯೂಸ್ ಆಫ್ ದ ಆರ್ಗನ್ಸ್, ಉತ್ತಮವಾಗಿ ಮತ್ತೆ ಪಾಸಿಟಿವ್ ಧನಾತ್ಮಕವಾಗಿ ನಾವು ನಮ್ಮ ಎಲ್ಲ ಅಂಗಾಂಗಗಳನ್ನ ಬಳಸಿಕೊಂಡಿದ್ದೆ ಆದರೆ ಅಂಡ್ ದ ಗ್ರೇಸ್ ಆಫ್ ದ ಕ್ರಿಯೇಟರ್ ಬಿ ಮೇಡ್, ಆಗ ಮಾತ್ರ ಸೃಷ್ಟಿಕರ್ತನ ದಯೆ, ದೇವರ ದಯೆ ನಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳಿ ಈ ಪದ್ಯದಲ್ಲಿ ತಿಳ್ಕೊಳ್ತೀವಿ ಮಕ್ಕಳೇ. ಮೊದಲನೇದಾಗಿ ನಾವು ಈ ಪದ್ಯವನ್ನ ನಾನು ಓದ್ತೇನೆ, ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಐ ಆಮ್ ಗೋಯಿಂಗ್ ಟು ರೀಡ್ ದಿಸ್ ಪೋಯಮ್. Actually, this poem they kept for you because this poem is there for memorization. ನೀವು ಕಂಠಪಾಠವನ್ನ ಮಾಡಿ ಅಂತ ಹೇಳಿ ಪದ್ಯವನ್ನ ಕೊಟ್ಟಿದ್ದಾರೆ ಮಕ್ಕಳೇ. First of all, I am going to read this poem. I am grateful for the eyes that I can see, the activities that can be done by me. I am grateful for the ears that may hear, the sobbing of those who need me near. I am grateful for the lips that might speak words of comfort and peace to all who seek. I am grateful for your mind that I might know how to aid those who need me so. I am grateful for the hands that I might do some arduous or simple task for you. I am grateful for the ability to always pray, to give me the strength and guidance every day. I am grateful for one thing, all else above, that I was given a heart that I may love. See, what a beautiful poem, children. Joseph T. Rinaldi has written this poem. What a beautiful lines he has elaborated and exaggerated here. In this poem we can see this. Okay. First of all, we'll go and learn about the poet. Okay. Poet ಬಗ್ಗೆ ನಾವು ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋಣ. ಜೋಸೆಫ್ ಟಿ ರೆನಾಲ್ಡಿ ಒರಿಜಿನಲಿ ಫ್ರಮ್ ವಿಂಟ್ಬರ್ಗ್. ಜೋಸೆಫ್ ಟಿ ರೆನಾಲ್ಡಿ ರವರು ಮೂಲತಃ ಇವರು ವಿಂಟ್ಬರ್ಗ್ಗೆ ಸಂಬಂಧಪಟ್ಟಿರ್ತಕ್ಕಂಥವರು. ಪೆನೆನ್ಸಿಲ್ವಾನಿಯಾದಲ್ಲಿ ಇವರು ವಾಸ ಮಾಡ್ತಿದ್ದಾರೆ. ಹ್ಯಾಸ್ ಸ್ಪೆಂಟ್ 40 years. ಪೆನೆನ್ಸಿಲ್ವಾನಿಯಾದಲ್ಲಿ ಹೆಚ್ಚು ಕಡಿಮೆ ಇವರು 40 ವರ್ಷಗಳವರೆಗೆ ಜೀವನನ ಕಳೆದಿದ್ದಾರೆ. ಅದು ಯಾವ ಫೀಲ್ಡ್ ಅಲ್ಲಿ? ಇನ್ ದ ಫೀಲ್ಡ್ ಆಫ್ ಎಜುಕೇಶನ್, ಶಿಕ್ಷಣದ ಒಂದು ಫೀಲ್ಡ್ ನಲ್ಲೇ
ಅವರು ಶಿಕ್ಷಣ ರಂಗದಲ್ಲಿನೇ ಹೆಚ್ಚು ಕಡಿಮೆ 40 ವರ್ಷಗಳ ಕಾಲ ಇವರು ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಸಿನ್ಸ್ ಹಿಸ್ ರಿಟೈರ್ಮೆಂಟ್ ಈ ಸ್ಪೆಂಟ್ ಮಚ್ ಆಫ್ ಹಿಸ್ ಟೈಮ್ ಇನ್ ದ ವಿಜುವಲ್ ಆರ್ಟ್ಸ್. ನೋಡಿ, ಸಿನ್ಸ್ ಹಿಸ್ ರಿಟೈರ್ಮೆಂಟ್ ಆದ್ಮೇಲೂ ಸಹ ಅವರು ಕೆಲಸದಿಂದ ನಿವೃತ್ತಿ ಹೊಂದಿದ ನಂತರವೂ ಸಹ ಇವರು ಅನೇಕ ವರ್ಷಗಳನ್ನ ವಿಜುವಲ್ ಆರ್ಟ್ಸ್ ಗೆ ಸಂಬಂಧಪಟ್ಟ ಹಾಗೆ ತಮ್ಮ ಸಮಯವನ್ನ ಕಳೆದಿದ್ದಾರೆ. ಏನು ವಿಜುವಲ್ ಆರ್ಟ್ಸ್ ಅಂದ್ರೆ ಮಕ್ಕಳೇ, ಹಾಗಾದ್ರೆ ದೃಶ್ಯ ಕಲೆಗಳು ಅಂತ ಹೇಳಿ ಕರೆಯಲ್ಪಡ್ತಕ್ಕಂಥ, ಅದರಲ್ಲೂ ಎಸ್ಪೆಷಲಿ ಅಂದ್ರೆ ವಿಶೇಷವಾಗಿ ರೈಟಿಂಗ್, ಪೇಂಟಿಂಗ್, ಡ್ರಾಯಿಂಗ್ ಅಂಡ್ ವುಡ್ ಕ್ರಾಫ್ಟ್. ಅಂದ್ರೆ ಬರವಣಿಗೆಯಲ್ಲಿ, ಪೇಂಟಿಂಗ್ ನಲ್ಲಿ, ದೆನ್ ಡ್ರಾಯಿಂಗ್ ನಲ್ಲಿ ಮತ್ತೆ ವುಡ್ ಕ್ರಾಫ್ಟ್ ಮಾಡ್ತಕ್ಕಂತಹ ಈ ಒಂದು ಕಲೆಯ ವಿಚಾರದಲ್ಲಿ ಇವರು ತಮ್ಮ ಹೆಚ್ಚಿನ ಸಮಯವನ್ನ ಸ್ಪೆಂಡ್ ಮಾಡಿರ್ತಕ್ಕಂಥದ್ದನ್ನ ಕಳೆದಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಜೊತೆಗೆ ಇವರು ಅನೇಕ ಪದ್ಯಗಳನ್ನ ಸಾಹಿತ್ಯದಲ್ಲಿ ಬರೆದಿದ್ದಾರೆ. ಹಿಸ್ ಪಾಪ್ಯುಲರ್ ಪೋಯಮ್ಸ್ ಆರ್, ಬರೆದಿರ್ತಕ್ಕಂತಹ ಲಿಟರೇಚರ್ಗೋಸ್ಕರ ಅವರು ಅನೇಕ ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಿಸ್ ಪಾಪ್ಯುಲರ್ ಪೋಯಮ್ಸ್ ಆರ್ ಎ ಬೈಂಡಿಂಗ್ ರಿಲೇಶನ್ಶಿಪ್ ಅಂತಕ್ಕಂಥ ಒಂದು ಪದ್ಯನ ಬರೆದಿದ್ದಾರೆ. ಎ ಬರ್ತ್ಡೇ ಗ್ರೀಟಿಂಗ್ ಅಂಡ್ ಎ ಬಂಟಿಫುಲ್ ಹಾರ್ವೆಸ್ಟ್. ಇದು ಸಹ ಫೇಮಸ್ ಆಗಿರ್ತಕ್ಕಂಥ ಪೋಯಮ್ಸ್ ಆಗಿದೆ ಮಕ್ಕಳೇ. ಹಿ ಈಸ್ ದ ಆಥರ್ ಆಫ್ ದ ವಿಲ್ಲಿಂಗ್ ವಿಂಡ್. ನೋಡಿ, ಇವರು ಲೇಖಕರು ಸಹ ಆಗಿದ್ದಾರೆ. ದ ವಿಲ್ಲಿಂಗ್ ವಿಂಡ್ ಅಂತಕ್ಕಂಥ ಒಂದು ಇದನ್ನ ಬರೆದಿದ್ದಾರೆ, ಲೇಖನವನ್ನ ಬರೆದಿದ್ದಾರೆ. ಎ ಟೇಲ್ ಆಫ್ ಲವ್ ಅಂಡ್ ಅಬ್ಸೆಷನ್ ಅಂತಕ್ಕಂಥದ್ದನ್ನು ಸಹ ಬರೆದಿದ್ದಾರೆ. ಅಂಡ್ ಆನ್ ಅಸಾರ್ಟ್ಮೆಂಟ್ ಆಫ್ ಪೊಯೆಟ್ರಿ. ನೋಡಿ, ಹಿಸ್ ಪೋಯಮ್, ಇವರ ಒಂದು ಪದ್ಯ ಗ್ರಾಜುಯೇಷನ್ ಡೇ ಅಂತಕ್ಕಂಥ ಒಂದು ಪದ್ಯ ಇವರೇನ್ ಬರೆದಿದ್ದಾರೆ. ಈ ಒಂದು ಪದ್ಯ ಅನೇಕ ಜನ ಈ ಒಂದು ಪದ್ಯವನ್ನ ಇಂದಿಗೂ ಸಹ ಇವರ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಪದ್ಯ, ಬಹಳಷ್ಟು ಜನ ಓದಲ್ಪಟ್ಟಿರ್ತಕ್ಕಂಥ ಒಂದು ಪದ್ಯ ಯಾವುದಪ್ಪ, ಜೋಸೆಫ್ ಟಿ ರೆನಾಲ್ಡಿ ಅವರು ಬರೆದಿರ್ತಕ್ಕಂಥ ಪದ್ಯ ಅಂತಂದ್ರೆ ಗ್ರಾಜುಯೇಷನ್ ಡೇ ಅಂತ ಹೇಳಿ. ಐ ಥಿಂಕ್ ನಿಮ್ಗೆ ಕವಿಗಳ ಬಗ್ಗೆ ಹೆಚ್ಚಿನ ಪರಿಚಯ ಆಯ್ತು ಅಂತ ಹೇಳಿ ಅನ್ಕೊಳ್ಬಹುದು. ನಾವಿಲ್ಲಿ ಜೋಸೆಫ್ ಟಿ ರೆನಾಲ್ಡಿ ಅವರ ಪರಿಚಯ ನಿಮ್ಗೆ ಆಗಿದೆ. ದಿಸ್ ಮಚ್ ಅಬೌಟ್ Joseph T. Rinaldi. Okay. Now I am going to proceeding the poem. ಈಗ ಪದ್ಯದ ಒಳಭಾಗಕ್ಕೆ ಹೋಗೋಣ. ಏನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ಪದ್ಯದಲ್ಲಿ ಏನು ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಅಂತ ಹೇಳಿ ನಾವಿಲ್ಲಿ ತಿಳ್ಕೊಳ್ಳೋಣ. ಏನು ಹೇಳಬೇಕು ಅಂತ ಇದ್ದಾರೆ ಕವಿ ಅಂತ ಹೇಳಿ. ಓಕೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್ ದಟ್ ಐ ಕ್ಯಾನ್ ಸಿ. ನೋಡಿ ಎಷ್ಟು ಚೆನ್ನಾಗಿದೆ. ಪದ್ಯದ ಮೊದಲನೇ ವಾಕ್ಯವೇ, ನಾವು ನಮ್ಮ ದೇಹದಲ್ಲಿ ಯಾವ ಒಂದು ಭಾಗ ಇರಲಿಲ್ಲ ಅಂದ್ರೂ ಕೂಡ ನಾವು ವಾಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ಅದರಲ್ಲೂ ಎಸ್ಪೆಷಲಿ, ಅದರಲ್ಲೂ ವಿಶೇಷವಾಗಿ ನಮಗೆ ಏನು ನಾವು ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ, ಆ 5 ಸೆನ್ಸ್ ಆರ್ಗನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಅಂತ ನಾವಿಲ್ಲಿ ಹೇಳ್ಬೋದು. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್ ದಟ್ ಐ ಕ್ಯಾನ್ ಸಿ. ಇಲ್ಲಿ ಕವಿ ಹೇಳ್ತಾರೆ ಏನಂತ, ಐ ಆಮ್ ಗ್ರೇಟ್ಫುಲ್, ನಾನು ಯಾವಾಗ್ಲೂ ಸಹ ಕೃತಜ್ಞತಾ ಪೂರ್ವಕವಾಗಿ ಇರಬೇಕು. ಯಾವ ಒಂದು ವಿಚಾರಕ್ಕೆ ಅಂತಂದ್ರೆ, ಫಾರ್ ದ ಐಸ್, ನನ್ನ 2 ಕಣ್ಣುಗಳಿಗೆ ನಾನು ಯಾವಾಗ್ಲೂ ಕೃತಜ್ಞತೆಯನ್ನ ತೋರ್ಬೇಕು. ದಟ್ ಐ ಕ್ಯಾನ್ ಸಿ, ಈ 2 ಕಣ್ಗಳಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಅಂದ್ರೆ, ನನ್ನ 2 ಕಣ್ಗಳಿಂದ ನಾನು ಇಡೀ ಪ್ರಪಂಚವನ್ನ ನೋಡ್ತಾ ಇದ್ದೀನಿ. ಪ್ರಪಂಚದಲ್ಲಿ ಆಗ್ತಾ ಇರ್ತಕ್ಕಂಥ ಅನೇಕ ವಿಚಾರಗಳ ಬಗ್ಗೆ ನಾನು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದೀನಿ. ಇಡೀ ಒಂದು ಪ್ರಕೃತಿಯ ಸೌಂದರ್ಯವನ್ನ ನಾನಿಲ್ಲಿ ಆಸ್ವಾದಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇಷ್ಟೆಲ್ಲ ಕೆಲಸಗಳನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಮಾಡ್ಕೊಟ್ಟಿರ್ತಕ್ಕಂಥ ಈ ನನ್ನ ಕಣ್ಗಳೇನಿದೆ, ಆ ಕಣ್ಣುಗಳಿಗೆ ನಾನು ಯಾವಾಗ್ಲೂ ಸಹ ಕೃತಜ್ಞತೆಯನ್ನ ತೋರಿಸ್ಬೇಕು ಅಂತ ಹೇಳ್ತಾರೆ ಮೊದಲನೇ ವಾಕ್ಯದಲ್ಲಿ. ಓಕೆ. ದ ಆಕ್ಟಿವಿಟೀಸ್ ದಟ್ ಕ್ಯಾನ್ ಬಿ ಡನ್ ಬೈ ಮೀ. ನೋಡಿ, ಅದ್ರ ಜೊತೆಗೆ ಈ ಸುಂದರವಾಗಿರ್ತಕ್ಕಂತಹ 2 ಕಣ್ಗಳಿಂದ ನಾನು ಅನೇಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀನಿ. ಆಕ್ಟಿವಿಟಿ ಅಂದ್ರೆ ಏನು ಮಕ್ಕಳೇ? ಚಟುವಟಿಕೆ. ಸೊ ಅನೇಕ ಚಟುವಟಿಕೆಗಳನ್ನ, ಅನೇಕ ಕೆಲಸಗಳನ್ನ ನಾನು ನನ್ನ 2 ಕಣ್ಗಳಿಂದ ನೋಡಿ ನಾನು ಮಾಡ್ತಾ ಇದ್ದೀನಿ. ಆಕ್ಟಿವಿಟೀಸ್ ದಟ್ ಕ್ಯಾನ್ ಬಿ ಡನ್ ಬೈ ಮೀ, ನನ್ನಿಂದಲೇ ಅನೇಕ ಚಟುವಟಿಕೆಗಳು ಆಗ್ತಾ ಇದೆ. ಈ ಎಲ್ಲ ಚಟುವಟಿಕೆಗಳು ಆಗ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ನನ್ನ 2 ಕಣ್ಗಳೇನಿದೆ, ಅದಕ್ಕೆ ನಾನು ಯಾವಾಗ್ಲೂ ಸಹ ಕೃತಜ್ಞತೆಯನ್ನ ತೋರ್ಬೇಕು. ಇದು ನಮ್ಮ ಸ್ಟಾರ್ಟಿಂಗ್ ಪದ್ಯದ 2 ಲೈನಲ್ಲಿ ನಾವು ತಿಳ್ಕೊಳ್ತಕ್ಕಂಥ ಒಂದು ವಿಚಾರ. ನೆಕ್ಸ್ಟ್ 3rd ಲೈನ್ಗೆ ಬಂದಾಗ, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಇಯರ್ಸ್ ದಟ್ ಐ ಮೇ ಹಿಯರ್. ಸಿ, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಇಯರ್ಸ್, ನಾನು ಯಾವಾಗಲೂ ಸಹ ಕೃತಜ್ಞತೆಯನ್ನ ತೋರ್ಬೇಕು. ಯಾವ ಒಂದು ವಿಚಾರಕ್ಕೆ? ನನ್ನ 2 ಕಿವಿಗಳೇನಿದೆ ನನಗೆ, ಆ ಕಿವಿಗಳ ಮುಖಾಂತರ ನಾನು ಅನೇಕ ವಿಚಾರಗಳನ್ನ ಕೇಳಿಸ್ಕೊಳ್ತಾ ಇದ್ದೇನೆ. ಹೊರಗಡೆ ಏನಾಗ್ತಾ ಇದೆ, ಏನ್ ಮಾತಾಡ್ಕೊಳ್ತಾ ಇದಾರೆ, ಯಾವೆಲ್ಲ ವಿಚಾರಗಳನ್ನ ನಾನು ತಿಳ್ಕೊಳ್ಬೇಕು, ಯಾವೆಲ್ಲ ವಿಚಾರಗಳ ಬಗ್ಗೆ ನಾನು ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು ಅಂತಕ್ಕಂಥ ಅನೇಕ ವಿಚಾರಗಳ ಬಗ್ಗೆ ನನಗೆ ತಿಳ್ಕೊಳ್ಳಿಕ್ಕೆ ನನಗೆ ಸಹಾಯ ಮಾಡ್ತಿರ್ತಕ್ಕಂಥ ಅಂಗಾಂಗ ಯಾವುದು? ಕಿವಿ. ಸೊ ಆ ಕಾರಣಕ್ಕಾಗಿ ನಾನು ಕಿವಿಗಳಿಗೆ ನಾನು ನನ್ನ ಧನ್ಯವಾದಗಳನ್ನ ಹೇಳ್ಬೇಕು, ಕೃತಜ್ಞತೆಯನ್ನ ತೋರ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಬಿಕಾಸ್ ನೋಡಿ, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಇಯರ್ಸ್ ದಟ್ ಐ ಮೇ ಹಿಯರ್, ನಾನು ಕೇಳಿಸ್ಕೊಳ್ತೀನಿ ಅನೇಕ ವಿಚಾರಗಳನ್ನ, ಆ ಕಾರಣಕ್ಕೆ ನಾನು ಕೃತಜ್ಞತೆಯನ್ನ ತೋರ್ಬೇಕು. ಅದರ ಜೊತೆಗೆ ದ ಸಾಬಿಂಗ್ ಆಫ್ ದೋಸ್ ಹೂ ನೀಡ್ ಮಿ ನಿಯರ್. ನೋಡಿ, ದ ಸಾಬಿಂಗ್ ಆಫ್ ದೋಸ್ ಅಂತಂದ್ರೆ, ಸಾಬಿಂಗ್ ಅಂತಂದ್ರೆ ಕ್ರೈಯಿಂಗ್ ಅಂತ ಹೇಳಿ. ನೋಡಿ, ನಾನು ಬರದೇ ಆಲ್ರೆಡಿ ಇಲ್ಲಿ ಗ್ಲೋಸರಿನಲ್ಲಿ ಸಾಬಿಂಗ್ ಮೀನ್ಸ್ ಕ್ರೈಯಿಂಗ್ ಅಂತ ಹೇಳಿ. ಅಂದ್ರೆ ದ ಸಾಬಿಂಗ್ ಆಫ್ ದೋಸ್ ಹೂ ನೀಡ್ ಮಿ ನಿಯರ್.
ಅಂದ್ರೆ ಸಾಬಿಂಗ್ ಆಫ್ ದೋಸ್ ಹೂ ನೀಡ್ ಮಿ ನಿಯರ್, ಯಾರು ಕೆಲವರು ದುಃಖದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಅವರೆಲ್ಲರ ಒಂದು ಅಳುವನ್ನು ಸಹ ಕೇಳಿಸಿಕೊಳ್ಳುವಂತಹ ಶಕ್ತಿ, ಅವರೆಲ್ಲರ ಅಳುವಿಗೆ ನೆರವಾಗುವಂತಹ ಶಕ್ತಿ ನನ್ನ 2 ಕಿವಿಗಳಿದೆ. ಅದನ್ನು ಕೇಳಿಸಿಕೊಂಡಾಗ ಅವರ ದುಃಖವನ್ನು ಆಲಿಸಿದಾಗ ಅವರಿಗೆ ನಾನು ಒಂದು ಕಂಫರ್ಟ್ ಅನ್ನ ಕೊಡಬಲ್ಲೆ, ಒಂದು ಸಮಾಧಾನವನ್ನ ಕೊಡಬಲ್ಲೆ, ಸಂತೈಸಬಲ್ಲೆ. ಇದ್ರ ಮುಖಾಂತರ ನಾನು ಅವರಿಗೆ ನೆರವಾಗ್ತಾ ಇದ್ದೀನಿ ಅಂತ ಹೇಳಿ, ಸೊ ಆ ಕಾರಣದಿಂದ ನನ್ನ 2 ಕಿವಿಗಳಿಗೂ ಸಹ ನಾನು ಯಾವಾಗ್ಲೂ ಸಹ ಕೃತಜ್ಞತಾಪೂರ್ವಕವಾಗಿ ಇರಬೇಕು ಅಂತ ಹೇಳಿ ಜೋಸೆಫ್ ಟಿ ರೆನಾಲ್ಡಿ ಅವರು ಹೇಳ್ತಾರೆ. ಮಕ್ಕಳೇ, ಇನ್ ದಿಸ್ ಪ್ಯಾರಾಗ್ರಾಫ್ ಯು ಆರ್ ಗೋಯಿಂಗ್ ಟು ಲರ್ನ್ about your eyes and about your ears. We should be thankful. We should be always thankful for our ears and eyes, because from these 2 organs we are going to help for the other people, and we are doing all the activities by ourselves. Therefore, we should be thankful in our life for our eyes and our ears, children. Come on, now let's go for the second stanza. Okay. I am grateful for the lips that might speak words of comfort and peace to all who seek. ನೋಡಿ ಎಷ್ಟು ಚೆನ್ನಾಗಿದೆ. I am grateful for the lips. ನಾನು ಯಾವಾಗಲೂ ಸಹ ನನ್ನ 2 ತುಟಿಗಳಿಗೆ ನನ್ನ ಧನ್ಯವಾದವನ್ನ ಹೇಳಬೇಕು. ಬಿಕಾಸ್ ನೋಡಿ ಮಕ್ಕಳೇ, ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿತೌಟ್ ಅವರ್ ಲಿಪ್ಸ್, ನಮಗೆ ಅಕಸ್ಮಾತ್ ನಾವೆಲ್ಲ ಮನುಷ್ಯರಿಗೆ 2 ತುಟಿಗಳು ಇಲ್ಲದೆ ಹೋಗಿದ್ರೆ ನಾವು ಹೇಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು? ಇವತ್ತಿನ ನೀವು ಪ್ರಯತ್ನ ಪಟ್ಟಿದ್ದೀರಾ? 2 ತುಟಿಗಳನ್ನ ಹೀಗೆ ನಾವು ನಿಮ್ಮ 2 ಫಿಂಗರ್ಸ್ ಇಂದ ಹೇಗೆ ದೂರ ಮಾಡ್ಕೊಂಬಿಡಿ. ಯಾವುದಾದ್ರೂ ಕನ್ನಡದ ಒಂದು ಅಕ್ಷರಗಳನ್ನ ಅಥವಾ ಆಲ್ಫಾಬೆಟ್ಸ್ ನ ಅಥವಾ ಹಿಂದಿ ವರ್ಣಮಾಲೆಯನ್ನ ಹೇಳುವಂತ ಪ್ರಯತ್ನವನ್ನ ಮಾಡಿ. ಆಗ ಆ ಉಚ್ಚಾರಣೆ, ಪದಗಳ ಅಥವಾ ಅಕ್ಷರಗಳ ಉಚ್ಚಾರಣೆ ಸರಿಯಾಗಿ ಬರೋದೇ ಇಲ್ಲ. ಎಷ್ಟು ಜನ ಪ್ರಯತ್ನ ಪಟ್ಟಿದ್ದೀರಿ ಗೊತ್ತಿಲ್ಲ, ಪ್ರಯತ್ನ ಪಟ್ಟು ನೋಡಿ ಗೊತ್ತಾಗ್ತದೆ. ಆ ಉಚ್ಚಾರಣೆ ಪ್ರೊನೌನ್ಸಿಯೇಷನ್ ಏನಿದೆ ರಾಂಗ್ ಪ್ರೊನೌನ್ಸಿಯೇಷನ್ ಆಗುತ್ತೆ. ಸೊ ಈ 2 ತುಟಿಗಳ ಮುಖಾಂತರ ನಾವೇನ್ ಮಾಡ್ತೀವಿ? ಫಾರ್ ದ ಲಿಪ್ಸ್ ದಟ್ ಮೈಟ್ ಸ್ಪೀಕ್. ಆ 2 ತುಟಿಗಳ ಕಾರಣದಿಂದಾಗಿಯೇ ನಾವೀಗ ಉತ್ತಮವಾಗಿ, ಚೆನ್ನಾಗಿ, ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ನಾವು ಅದಕ್ಕೆ ಥ್ಯಾಂಕ್ಫುಲ್ ಆಗಿರ್ಬೇಕು. ವರ್ಡ್ಸ್ ಆಫ್ ಕಂಫರ್ಟ್, ಮತ್ತೆ ನಾವು ಎಂತೆಂತ ಪದಗಳನ್ನ ಬರೀ ಮಾತಾಡ್ತಕ್ಕಂಥದ್ದಲ್ಲ, ಮಾತಿನ ಜೊತೆಗೆ ನೋಡಿ ಆ ಮಾತುಗಳಲ್ಲಿ ನಮ್ಮಲ್ಲಿ ಸಾಂತ್ವನದ ಮಾತುಗಳಿರ್ಬೇಕು. ಕಂಫರ್ಟ್ ಅಂತ ಕೊಟ್ಟಿದ್ದಾರೆ, ವರ್ಡ್ಸ್ ಆಫ್ ಕಂಫರ್ಟ್ ಅಂತ. ಅಂದ್ರೆ ಯಾರಾದ್ರೂ ದುಃಖದಲ್ಲಿದ್ದಾಗ, ಯಾರಾದ್ರೂ ತೊಂದರೆಯಲ್ಲಿದ್ದಾಗ ಅವರಿಗೆ ನಾವು ಆಡ್ತಕ್ಕಂಥ ಮಾತುಗಳು, ಸಾಂತ್ವನದ ಮಾತುಗಳು ಅವರಿಗೆ ಸಮಾಧಾನವನ್ನು ತಂದುಕೊಡುತ್ತೆ, ಇನ್ನೂ ಬದುಕಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಸಹ ಹೆಚ್ಚಿಸುತ್ತೆ. ಸೊ ಹಾಗಾಗಿ ಈ 2 ತುಟಿಗಳು ಅದಕ್ಕೆ ಕಾರಣ ಆಗಿದೆ. ಅಂಡ್ ಪೀಸ್ ಟು ಆಲ್ ಹೂ ಸೇಕ್. ಮತ್ತೆ ಎಷ್ಟೇ ಐಶ್ವರ್ಯ, ಸಂಪತ್ತು ಎಲ್ಲವೂ ಇದ್ರೂ ಸಹ ನಮ್ಮಲ್ಲಿ ಸ್ವಲ್ಪ ಏನಾದರೂ ಶಾಂತಿ ಇಲ್ಲದೆ ಹೋದ್ರೆ ನಾವು ಸುಖವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಶಾಂತಿಯುತರಾಗಿರ್ಬೇಕು, ನಾವು ಸಮಾಧಾನವನ್ನ ತಂದುಕೊಂಡು ಜೀವನ ಮಾಡಬೇಕಾಗತ್ತೆ. ಸೊ ಈ ಒಂದು ಪದಗಳು ನಮ್ಮನ್ನ, ಈ ಒಂದು ತುಟಿಗಳು ಉತ್ತಮ ಪದಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಅದ್ರ ಮುಖಾಂತರ ನಮ್ಮ ಜೀವನದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು? ಯಾವಾಗ್ಲೂ ಸಹ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕು ನಮ್ಮ ಲಿಪ್ಸಿಗೋಸ್ಕರ. ಓಕೆ, ನೆಕ್ಸ್ಟ್, ಐ ಆಮ್ ಗ್ರೇಟ್ಫುಲ್ ಫಾರ್ ಎ ಮೈಂಡ್ that I might know how to aid those who need me so. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಎ ಮೈಂಡ್, ಅಂದ್ರೆ ನನ್ನ ಮನಸ್ಸಿಗೆ ಕೂಡ ನಾನು ಥ್ಯಾಂಕ್ಫುಲ್ ಆಗಿರ್ಬೇಕು, ಗ್ರೇಟ್ಫುಲ್ ಆಗಿರ್ಬೇಕು. ಯಾಕಪ್ಪ ಅಂತಂದ್ರೆ ಐ ಮೈಟ್ ನೋ ಹೌ ಟು ಏಡ್ ದೋಸ್ ಹೂ ನೀಡ್ ಮಿ ಸೋ. ನಿಜವಾಗ್ಲೂ ನಮ್ಮಿಂದ ಯಾರಿಗೆ ನಮ್ಮ ಸಹಾಯದ ಅಗತ್ಯ ಇದೆ, ಇಲ್ಲಿ ಏಡ್ ಅಂದ್ರೆ ಹೆಲ್ಪ್ ಅಂತ ಹೇಳಿ. ಏಡ್ ಅಂದ್ರೆ ಏನೋ ಹೆಲ್ಪ್, ಸಹಾಯ ಅಂತ ಹೇಳಿ. ನಮ್ಮಿಂದ ಯಾರಿಗಾದ್ರೂ ಸಹಾಯ ಬೇಕು ಅಂತ ಅನ್ಸಿದ್ರೆ ಆಗ ತಕ್ಷಣ ನಮ್ಮ ಮನಸ್ಸಿಗೆ ಗೊತ್ತಾಗಿ ನಾವೇ ಹೋಗಿ ಅವರಿಗೆ ಸಹಾಯವನ್ನ ಮಾಡುವಂತಹ ಒಂದು ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಈ ಒಂದು ಸಹಾಯವನ್ನ ಮಾಡುವಂತಹ ಗುಣವನ್ನ ಕೊಡುತ್ತಲ್ವಾ ನಮ್ಮ ಮನಸ್ಸು. ಸೊ ಹಾಗಾಗಿ ಅಂತಹ ಮನಸ್ಸಿಗೂ ಸಹ ನಾವು ಯಾವಾಗ್ಲೂ ಏನಾಗಬೇಕು? ಗ್ರೇಟ್ಫುಲ್ ಆಗಿ ಇರ್ಬೇಕಾಗತ್ತೆ ಮಕ್ಕಳೇ. ಇದು ಬಂದು ಸೆಕೆಂಡ್ ಸ್ಟ್ಯಾಂಜದಲ್ಲಿ ನೀವು ಕಲ್ತ್ಕೊಳ್ತೀರಿ. ನೆಕ್ಸ್ಟ್ ಥರ್ಡ್ ಸ್ಟ್ಯಾಂಜಗೆ ನಾವು ಬರೋದೇ ಆದ್ರೆ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಹ್ಯಾಂಡ್ಸ್. ನೋಡಿ, ನಾವು ನಮ್ಮ 2 ಕೈಗಳಿಗೆ ಯಾವಾಗ್ಲೂ ಸಹ ನಾವು ಕೃತಜ್ಞರಾಗಬೇಕಾಗತ್ತೆ. ದಟ್ ಐ ಮೈಟ್ ಡೂ, ಬಿಕಾಸ್ ಆ 2 ಕೈಗಳಿಂದ ಸಮ್ ಆರ್ಡಿಯಸ್ ಆರ್ ಸಿಂಪಲ್ ಟಾಸ್ಕ್ ಫಾರ್ ಯು. ನೋಡಿ, ಇಲ್ಲಿ ಆರ್ಡಿಯಸ್ ಅನ್ನುವಂತ ಪದವನ್ನ ಕೊಟ್ಟಿದ್ದಾರೆ. ಅಂದ್ರೆ ಇನ್ವಾಲ್ವಿಂಗ್ ಎ ಲಾಟ್ ಆಫ್ ಎಫರ್ಟ್ ಆರ್ ಎನರ್ಜಿ ಅಂತ ಹೇಳಿ. ಅಂದ್ರೆ ನಮ್ಮನ್ನ ನಾವು ಹೆಚ್ಚಿನ ಒಂದು ಎಫರ್ಟ್, ಪ್ರಯತ್ನಕ್ಕೆ, ಅಥವಾ ನಾವು ಹೆಚ್ಚಿನ ಒಂದು ಎನರ್ಜಿ, ಕೆಲಸವನ್ನ ಮಾಡುವಾಗ ಹೆಚ್ಚಿನ ಒಂದು ಉತ್ಸಾಹ ಬೇಕಾಗತ್ತೆ. ಆ ಒಂದು ಉತ್ಸಾಹವನ್ನ ಹಾಕ್ಲಿಕ್ಕೆ, ಆ ಒಂದು ಎಫರ್ಟ್, ಪ್ರಯತ್ನವನ್ನ ಹಾಕ್ಲಿಕ್ಕೆ ಮಾಡುವ ಹಾಗೆ ಮಾಡ್ತಕ್ಕಂಥ ಕೆಲಸ ಯಾವುದು? ನಮ್ಮ 2 ಕೈಗಳು ಮಾಡುತ್ತೆ, ನಮ್ಮ ಹ್ಯಾಂಡ್ಸ್ ಮಾಡುತ್ತೆ. ಹಾಗಾಗಿ ನಾವು ಅದಕ್ಕೆ ಗ್ರೇಟ್ಫುಲ್ ಆಗಿ ಇರಬೇಕಾಗತ್ತೆ ಮಕ್ಕಳ. ಸಮ್ ಆರ್ಡಿಯಸ್ ಆರ್ ಸಿಂಪಲ್ ಟಾಸ್ಕ್ ಫಾರ್ ಯು. ಇಲ್ಲಿ ಟಾಸ್ಕ್ ಅಂತ ಹೇಳಿ ಕೊಟ್ಟಿದ್ದಾರೆ.
ಏನು ಟಾಸ್ಕ್ ಅಂದ್ರೆ ಕೆಲಸ. ಟಾಸ್ಕ್ ಅಂದ್ರೇನು? ಕೆಲಸ. ಅಂದ್ರೆ ನಾವು ಅನೇಕ ಕೆಲಸಗಳನ್ನ ನಮ್ಮ 2 ಕೈಗಳನ್ನ ಬಳಸಿ ನಾವಿಲ್ಲಿ ಮಾಡ್ತೀವಿ. ಸೊ ಹಾಗಾಗಿ ನಾವು 2 ಕೈಗಳಿಗೂ ಸಹ ನಾವು ಯಾವಾಗ್ಲೂ ಸಹ ಕೃತಜ್ಞರಾಗಿ ಇರ್ಬೇಕಾಗತ್ತೆ. ಜಸ್ಟ್ ಇಮ್ಯಾಜಿನ್ ಮಕ್ಕಳೇ, ಒಂದು ಬಲಗೈ ಅಥವಾ ಎಡಗೈ, ಈ 2ರಲ್ಲಿ ಯಾವ್ದಾರು ರೈಟ್ ಹ್ಯಾಂಡ್ ಆರ್ ಲೆಫ್ಟ್ ಹ್ಯಾಂಡ್, ಅಮಾಂಗ್ ದಿಸ್ 2 ಹ್ಯಾಂಡ್ಸ್ ಯಾವ್ದಾದ್ರು ಒಂದು ಹ್ಯಾಂಡ್ ನಮ್ಮ ಹತ್ರ ಇಲ್ಲ ಅಂತ ಇಟ್ಕೊಳ್ಳಿ, ಅಥವಾ ಏನೊಂದು ಆಕ್ಸಿಡೆಂಟ್ ಆಗಿ ಅದು ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದ ಬೋತ್ ಹ್ಯಾಂಡ್ಸ್. ಆಗ ಪ್ರಾಮುಖ್ಯತೆ ಏನು 2 ಕೈಗಳದು ಅಂತ ಹೇಳಿ ನಮಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ವಿ ಶುಡ್ ಬಿ ಗ್ರೇಟ್ಫುಲ್ ಫಾರ್ ದ ಹ್ಯಾಂಡ್ಸ್. ಓಕೆ, ನೆಕ್ಸ್ಟ್, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಎಬಿಲಿಟಿ ಟು ಆಲ್ವೇಸ್ ಪ್ರೇ. ನೋಡಿ, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಎಬಿಲಿಟಿ ಟು ಆಲ್ವೇಸ್ ಪ್ರೇ. ನಾವು ಯಾವಾಗ್ಲೂ ಸಹ ನೋಡಿ ಪ್ರಾರ್ಥನೆ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇದೆ. ನಾವು ಗ್ರೇಟ್ಫುಲ್ ಫಾರ್ ದ ಎಬಿಲಿಟಿ, ಸಾಮರ್ಥ್ಯ. ಎಬಿಲಿಟಿ ಅಂದ್ರೆ ಸಾಮರ್ಥ್ಯ. ಪ್ರಾರ್ಥನೆ ಮಾಡ್ತಕ್ಕಂತಹ ಒಂದು ಎಬಿಲಿಟಿ ನಮ್ಮಲ್ಲಿ ಇದೆ. ಯಾವಾಗಲೂ ಸಹ ಪ್ರಾರ್ಥನೆಯನ್ನ ಮಾಡ್ತೀವಿ. ಸೊ ಆ ಕಾರಣಕ್ಕಾಗಿ ಟು ಗಿವ್ ಮಿ ದ ಸ್ಟ್ರೆಂತ್. ದೇವರ ಹತ್ರ ನಾವು ಯಾವಾಗಲೂ ಬೇಡ್ಕೊಳ್ಬೇಕು. ಏನಂತ ಬೇಡ್ಕೊಳ್ಬೇಕು? ದೇವರನ್ನ ಚೆನ್ನಾಗಿ ನನಗೆ ಐಶ್ವರ್ಯ ಕೊಡು, ಚೆನ್ನಾಗಿ ನನಗೆ ಶ್ರೀಮಂತಿಕೆ ಕೊಡು, ಚೆನ್ನಾಗಿ ಹಣ ಕೊಡು ಅಂತ ಬೇಡ್ಕೊಳ್ತಕ್ಕಂಥದ್ದು ಅಲ್ಲ. ಏನ್ ಬೇಡ್ಕೊಳ್ಬೇಕು? ನನಗೆ ಚೆನ್ನಾಗಿ ಶಕ್ತಿ ಕೊಡು, ಉತ್ಸಾಹ ಕೊಡು, ಸ್ಟ್ರೆಂತ್, ಶಕ್ತಿಯನ್ನ ಕೊಡು, ಉತ್ಸಾಹ ಕೊಡು, ಎನರ್ಜಿಯನ್ನ ಕೊಡು ಅಂತ ಹೇಳಿ ನಾವು ದೇವರನ್ನ ಬೇಡ್ಕೊಳ್ಬೇಕು. ಹೆಲ್ದಿಯಾಗಿರ್ತಕ್ಕಂಥ ಒಂದು ಅವಕಾಶವನ್ನ ಮಾಡಿಕೊಡು ಅಂತ ನಾವು ದೇವರನ್ನ ಬೇಡ್ಕೊಳ್ಬೇಕೆ ಹೊರತು ಹಣ ಅಂತಸ್ತೆಲ್ಲ ಅದು ತಾನಾಗಿ ಆಟೋಮೆಟಿಕ್ ಆಗಿ ಬರುತ್ತೆ. ವೆನ್ ವಿ ಆರ್ ಫಿಟ್ ವಿ ಕ್ಯಾನ್ ಅರ್ನ್ ಆಲ್ ದೋಸ್ ಥಿಂಗ್ಸ್. ಅರ್ಥ ಆಯ್ತಾ? ನಾವು ಚೆನ್ನಾಗಿದ್ದಾಗ, ಹೆಲ್ದಿಯಾಗಿದ್ದಾಗ ಅದೆಲ್ಲವನ್ನು ಸಹ ಸಂಪಾದನೆ ಮಾಡ್ಕೊಳ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಹಾಗಾಗಿ ನಾವು ದೇವರನ್ನ ಪ್ರಾರ್ಥನೆ ಮಾಡುವಾಗ ಏನಂತ ಮಾಡ್ಕೊಬೇಕು? ಈ ರೀತಿಯಲ್ಲಿ ನಾವು ಮಾಡ್ಬೇಕಾಗತ್ತೆ. ಓಕೆ, ಟು ಗಿವ್ ಮಿ ದ ಸ್ಟ್ರೆಂತ್ ಅಂಡ್ ಗೈಡೆನ್ಸ್ ಎವ್ರಿ ಡೇ. ದೇವರನ್ನ ನಾವು ಬೇಡ್ಕೊಬೇಕು. 2 ಕೈಗಳನ್ನ ಮಡಚಿ ದೇವರನ್ನ ಬೇಡ್ಕೊಳ್ಬೇಕಾಗತ್ತೆ. ಯಾವಾಗಲೂ ಸಹ ಏನಂತ? ಯಾವಾಗಲೂ ಸಹ ನಮಗೆ ಒಳ್ಳೆ ಒಂದು ಉತ್ತಮ ಮಾರ್ಗದರ್ಶನವನ್ನ ಮಾಡ್ತಾ ಇರೋ. ಗೈಡೆನ್ಸ್ ಅಂದ್ರೇನೋ ಮಾರ್ಗದರ್ಶನ, ಉತ್ತಮ ಮಾರ್ಗದರ್ಶನ ನನಗೆ ಯಾವಾಗಲೂ ಸಹ ನೀವು ಮಾಡ್ತಾ ಇರೋ ಅಂತ ಹೇಳಿ ದೇವರನ್ನ ಬೇಡ್ಕೊಬೇಕಾಗತ್ತೆ ಮಕ್ಕಳೇ. ಇದು ಬಂದು ಥರ್ಡ್ ಸ್ಟ್ಯಾಂಜಾ. ಓಕೆ, ದೆನ್ ಲಾಸ್ಟ್ 2 ಲೈನ್ಸ್ ಆಫ್ ದ ಪೋಯಮ್. ಐ ಆಮ್ ಗ್ರೇಟ್ಫುಲ್ ಫಾರ್ ಒನ್ ಥಿಂಗ್. ನೋಡಿ, ಅಂತಿಮವಾಗಿ ಜೋಸೆಫ್ ಟಿ ರೆನಾಲ್ಡಿ ಅವರು ಹೇಳ್ತಾರೆ, ಐ ಆಮ್ ಗ್ರೇಟ್ಫುಲ್ ಫಾರ್ ಒನ್ ಥಿಂಗ್, ಆಲ್ ಎಲ್ಸ್ ಅಬೌವ್. ನೋಡಿ, ನಾನು ಒಂದು ವಿಚಾರಕ್ಕೆ ನಾನು ಯಾವಾಗಲೂ ಸಹ ಕೃತಜ್ಞನಾಗಿರ್ಬೇಕು. ಆಲ್ ಎಲ್ಸ್ ಅಬೌವ್, ಬಿಕಾಸ್ ಅಂದ್ರೆ ನಮ್ಮ ಕಣ್ಗಳಿಗೆ, ನಮ್ಮ ಕಿವಿಗಳಿಗೆ, ಫಾರ್ ಅವರ್ ಇಯರ್ಸ್, ಫಾರ್ ಅವರ್ ಐಸ್, ಫಾರ್ ಅವರ್ ಲಿಪ್ಸ್, ಅಂಡ್ ಫಾರ್ ಅವರ್ ಮೈಂಡ್, ಅಂಡ್ ಫಾರ್ ಅವರ್ ಹ್ಯಾಂಡ್ಸ್, ಅಂಡ್ ಫಾರ್ ಅವರ್ ability of praying. Okay, for all these things we should be grateful towards God, because everything given by God, what we are enjoying nowadays, it's all about from God. Therefore we should be grateful for the God, and we should be grateful for our parents. ನಾವು ಹೆಲ್ದಿಯಾಗಿದ್ದೀವಿ, ನಾವು ಆರೋಗ್ಯವಾಗಿ ಹುಟ್ಟಿದೀವಿ, ಜೀವನ ಮಾಡ್ತಿದೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ವಿ ಶುಡ್ ಆಲ್ವೇಸ್ ಕೀಪ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ಅವರ್ ಪೇರೆಂಟ್ಸ್. ನಮ್ಮ ಪೇರೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಪೋಷಕರಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವಾಗ್ಲೂ ಸಹ ಕೃತಜ್ಞತೆಯನ್ನ ಇಟ್ಕೊಳ್ಬೇಕಾಗತ್ತೆ. ಸೇಮ್ ಆಲ್ ಎಲ್ಸ್ ಎಬೌವ್, ಈ ಎಲ್ಲ ಮೇಲ್ಕಂಡ ವಿಚಾರಗಳಿಗೆ ದಟ್ ಐ ವಾಸ್ ಗಿವನ್ ಎ ಹಾರ್ಟ್. ನೋಡಿ, ಅಂತಿಮವಾಗಿ ಮತ್ತೆ ನೋಡಿ, ಎಂತಹದೇ ಶ್ರೀಮಂತ ವ್ಯಕ್ತಿ ಆಗಿದ್ರು ಸಹ ಅವನಲ್ಲಿ ಒಂದು ಹೃದಯವಂತಿಕೆ ಇಲ್ಲ ಅಂತಂದ್ರೆ, ಒಂದು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥ ಒಂದು ಗುಣ, ಶಕ್ತಿ ಅವನಲ್ಲಿ ಇಲ್ಲ ಅಂತಂದ್ರೆ ಆ ವ್ಯಕ್ತಿ ಇದ್ದು ಸಹ ವ್ಯರ್ಥ ಆಗ್ತಾನೆ, ಅಥವಾ ಅವನಿದ್ದು ಸಹ ವೇಸ್ಟ್ ಆಗುತ್ತೆ. ಆ ರೀತಿಯಲ್ಲಿ ದಟ್ ಐ ವಾಸ್ ಗಿವನ್ ಎ ಹಾರ್ಟ್ ದಟ್ ಐ ವಿಲ್ ಲವ್, ಅಂದ್ರೆ ಹೃದಯವಂತಿಕೆ ನಮ್ಮಲ್ಲಿ ಇರಬೇಕು. ಆ ಹೃದಯವಂತಿಕೆ ಇಟ್ಕೊಂಡು ಸಹ ಒಂದು ಹೃದಯದಲ್ಲಿ ನಾವು ಯಾವಾಗಲೂ ಸಹ ಪ್ರೀತಿಸುವ ಗುಣವನ್ನ ಯಾವಾಗಲೂ ಸಹ ಹೊಂದಿರಬೇಕಾಗತ್ತೆ. ಆ ಪ್ರೀತಿಸುವ ಗುಣ ನಮ್ಮನ್ನ ಎಲ್ಲಿಗೂ ತೆಗೆದುಕೊಂಡು ಹೋಗ್ತದೆ. ಸೊ ಹಾಗಾಗಿ ನಾವು ಯಾವಾಗಲೂ ಸಹ ಏನಾಗಿರ್ಬೇಕು? ಹೆಲ್ಪ್ಫುಲ್ ಆಗಿರ್ಬೇಕು. ಸಹಾಯ ಮಾಡ್ತಕ್ಕಂಥ ಗುಣವನ್ನ ಹೊಂದಿರಬೇಕಾಗತ್ತೆ. ಕೃತಜ್ಞತೆಯನ್ನ ಹೊಂದಿರಬೇಕಾಗತ್ತೆ. ಸಣ್ಣ ನಮ್ಮ ಜೀವನದಲ್ಲಿ ಎಷ್ಟೊಂದು ಜನರು ನಾವು ಭೇಟಿ ಹಾಕ್ತಾ ಹೋಗ್ತೀವಿ ನಮ್ಮ ಲೈಫ್ ಟೈಮ್ ನಲ್ಲಿ. ಅಷ್ಟು ಜನರಲ್ಲಿಗೂ ಸಹ ನಾವು ಏನೋ ಒಂದು ಕಿಂಚಿತ್ ಸಣ್ಣ ಸಹಾಯ ಮಾಡಿದ್ರು ಸಹ ಅವರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳೋ ಮುಖಾಂತರ ನಾವು ಕೃತಜ್ಞತೆಯ ಗುಣವನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು. ಸೊ ಈ ಒಂದು ಪದ್ಯದ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಜೋಸೆಫ್ ಟಿ ರೆನಾಲ್ಡಿ ಏನಂತ. ಯಾವಾಗಲೂ ಸಹ ಕೃತಜ್ಞತೆಯನ್ನ ಹೊಂದಿರಿ. ಜೀವನದಲ್ಲಿ ಮೇಲ್ಹಂತಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ. ಸದಾ ಉನ್ನತ ಹಂತವನ್ನ ತಲುಪ್ತೀರಿ, ಯಶಸ್ಸನ್ನ ಪಡ್ಕೊಳ್ತೀರಿ ಜೀವನದಲ್ಲಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೂ ಮುಂಚೆ ನಾವು ಬೇರೆಯವರಿಗೆ ಒಂದು ಕೃತಜ್ಞತೆಯನ್ನು ಹೊಂದಿರ್ಲಿಕ್ಕೂ ಮುಂಚೆ ಫಸ್ಟ್ ನಮ್ಮ ಬಗ್ಗೆ ನಮಗೆ ಒಂದು ಕೃತಜ್ಞತೆ ಇರಬೇಕು. ನಮ್ಮ ಜೀವನದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳೇನಿದೆ ಎಷ್ಟೊಂದು ಸಹಾಯ ಪೂರ್ವಕವಾಗಿವೆ ನಮಗೆ ಅಂತ ಹೇಳಿ ನಮ್ಮ ದೇಹದ ಬಗ್ಗೆ, ನಮ್ಮ ದೇಹದ ಅಂಗಾಂಗಗಳ ಬಗ್ಗೆ ನಮ್ಮೊಂದು ಹೆಮ್ಮೆ ಇರಬೇಕು, ಸಂತೋಷ ಇರಬೇಕು, ಖುಷಿ ಇರಬೇಕು. ಮತ್ತೆ ಅದರ ಜೊತೆಗೆ ಕೃತಜ್ಞತೆ ಭಾವನೆಯನ್ನು ಇಟ್ಕೊಂಡು ಎಲ್ಲರೂ ಸಹ ಪ್ರೀತಿಸುವಂತಹ ಗುಣವನ್ನು ಹೊಂದಿರಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ಈ ಒಂದು ಪದ್ಯದಲ್ಲಿ ನಾವು ಕೆಲವೊಂದು ರೈಮಿಂಗ್ ವರ್ಡ್ಸ್ ಸಹ ನಾವಿಲ್ಲಿ ನೋಡ್ತೀವಿ. ರೈಮಿಂಗ್ ವರ್ಡ್ಸ್ ನಾನು ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೇನೆ. ವಿ ಕ್ಯಾನ್ ಸಿ ಫ್ರಮ್ ಫ್ಯೂ ರೈಮಿಂಗ್ ವರ್ಡ್ಸ್ ಫ್ರಮ್ ದಿಸ್ ಪೋಯಮ್. ದಟ್ ಈಸ್ ಸಿ, ಮೀ, ಹಿಯರ್, ನಿಯರ್, ಸ್ಪೀಕ್, ಸಿಕ್,
pray till, above, love. These are the rhyming words we can go through from this poem. Okay. ಜೊತೆಗೆ ಈ ಒಂದು ಪದ್ಯ ನಿಮಗೆ ಮೆಮೊರೈಸೇಷನ್ ಇದೆ, ನೀವು ಕಂಠಪಾಠ ಮಾಡಬೇಕು, ಕಂಪ್ಲೀಟ್ ಪೋಯಮ್ನ ನೀವು ಬೈ ಹ್ಯಾಟ್ ಮಾಡಬೇಕಾಗತ್ತೆ. ಸೊ ದಿಸ್ ಆಲ್ ಅಬೌಟ್ ಗ್ರೇಟ್ಫುಲ್ನೆಸ್. I hope all of you thoroughly enjoyed my poem Gratefulness. Keep watching my videos. Thank you.